Hi, this is Kavita GK, teaching intern from Vidya Poshak. Hi everyone. Today we'll take another interesting lesson, that is Neeraja Bhanot, Brave in Life, Brave in Death. As usual, before we are going to start the lesson, we'll have a pre-activity. In this, I'm going to show you a picture of a person and you all can try to find out the person. Okay, let us see the picture. Can you guess? Yes, I think some of you. And the person in the picture is named as Neeraja Bhanot. And in this lesson, we are going to know who is she, where is she from, and how does she look, and what is her profession. ಇವತ್ತು ನಾವು ಒಂದು ಆಸಕ್ತಿ ಉಳ್ಳಂತ ಪಾಠವನ್ನು ಶುರು ಮಾಡ್ತಿದ್ದೀವಿ. ನೀರಜಾ ಬಾನೋಟ್. ನೀವು ಈಗ ಈ ಚಿತ್ರದಲ್ಲಿ ನೋಡಿದಂತ ಮಹಿಳೆ ಬಗ್ಗೆನೇ ಈ ಪಾಠದಲ್ಲಿ ಇರೋದು. ಅವ್ರು ಯಾರು, ಅವ್ರು ನೋಡ್ಲಿಕ್ಕೆ ಹೆಂಗಿದ್ರು, ಅವ್ರು ಎಲ್ಲಿಯವರು, ಮತ್ತೆ ಅವ್ರ ವೃತ್ತಿ ಏನು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ತಿಳಿದುಕೊಳ್ಳೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ನೀರಜಾ ಬಾನೋಟ್, born on September 7, 1963, died on September 5, 1986, was a flight attendant for Pan Am Airlines based in Mumbai, India. She died while saving passengers from terrorists on September 5, 1986. She went on to become the youngest recipient of India's highest civilian award for bravery, the Ashoka Chakra. ನೀರಜಾ ಬಾನೋಟ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ 7, 1963 ಮತ್ತು ಅವರು ಮರಣ ಹೊಂದಿದ್ದು ಸೆಪ್ಟೆಂಬರ್ 5, 1986. ಅವ್ರು ಏನಾಗಿದ್ರಂದ್ರೆ ವಿಮಾನ ಸಂಸ್ಥೆಯಲ್ಲಿ ಗಗನಸಖಿಯಾಗಿ ಕೆಲಸವನ್ನ ಮಾಡ್ತಿದ್ರು. ಫ್ಲೈಟ್ ಅಟೆಂಡೆಂಟ್ ಅಂದ್ರೆ ಸೇವಕರಾಗಿ, ಪ್ಯಾಸೆಂಜರ್ಗೆ ಸೇವಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಅವರು ಕೆಲಸ ಮಾಡ್ತಿದ್ದಂತಹ ಸಂಸ್ಥೆ ಪ್ಯಾನ್ ಎಮ್ ಏರ್ಲೈನ್ಸ್. ಶಿ ಡೈಡ್ ವೈಲ್ ಸೇವಿಂಗ್ ಪ್ಯಾಸೆಂಜರ್ಸ್ ಫ್ರಮ್ ಟೆರರಿಸ್ಟ್ ಆನ್ ಸೆಪ್ಟೆಂಬರ್ 5, 1986. ಅವರು ಗಗನಸಖಿಯಾಗಿ ಸೇವೆ ಸಲ್ಲಿಸುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ ವಿಮಾನ ಹೈಜಾಕ್ ಆಗಿರುತ್ತೆ, ಅಂದ್ರೆ ಟೆರರಿಸ್ಟ್ ಇಂದ ಅಟ್ಯಾಕ್ ಆಗಿರುತ್ತೆ. ಆ ಸಮಯದಲ್ಲಿ ಪ್ಯಾಸೆಂಜರ್ನ ಅದರಿಂದ ಬಿಡಿಸುವಂತಹ ಸಂದರ್ಭದಲ್ಲಿ ಅವರು ಸೆಪ್ಟೆಂಬರ್ 5, 1986ರಲ್ಲಿ ಮರಣವನ್ನ ಹೊಂದ್ತಾರೆ, ತಮ್ಮ ಪ್ರಾಣವನ್ನು ತ್ಯಜಿಸ್ತಾರೆ. ಅವರಿಗೆ ಭಾರತದ ಅತ್ಯಂತ ಧೈರ್ಯ ಮತ್ತು ಸಾಹಸಕ್ಕೆ ಕೊಡುವಂತಹ ಪ್ರಶಸ್ತಿಯಾದಂತಹ ಅಶೋಕ ಚಕ್ರ ಪ್ರಶಸ್ತಿಯನ್ನ ಇವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಪಡೆದವರಲ್ಲಿ ಒಬ್ಬರಾಗಿರ್ತಾರೆ. Neeraja Bhanot was born on 7 September 1963 in Chandigarh, India. She was the daughter of Rama Bhanot and Harish Bhanot. A Mumbai-based journalist, she was an alumna of Scared Heart Senior Secondary School, Chandigarh, Bombay Scottish School and Xavier's College, Mumbai. ನೀರಜಾ ಬಾನೋಟ್ ಅವರು ಹುಟ್ಟಿದ್ದು 7 ಸೆಪ್ಟೆಂಬರ್ 1963 ಭಾರತದ ಚಂಡೀಗಢ ಅಲ್ಲಿ ಇವರ ಜನನ ಆಗುತ್ತೆ. ಅವರ ತಂದೆ ಹರೀಶ್ ಬಾನೋಟ್ ಮತ್ತು ಅವರ ತಾಯಿ ರಮಾ ಬಾನೋಟ್. ಇವರು ಮುಂಬೈ ಬೇಸ್ಡ್ ಜರ್ನಲಿಸ್ಟ್. ಅವ್ರ ತಂದೆ ಮುಂಬೈಯಲ್ಲಿ ಜರ್ನಲಿಸ್ಟ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ. ಮುಂಬೈಯಲ್ಲಿ ಅವ್ರ ತಂದೆ ಪತ್ರಕರ್ತರಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಶಿ ವಾಸ್ ಅನ್ ಅಲುಮಿನಾ ಆಫ್ ಸ್ಕೇರ್ಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್, ಚಂಡೀಗಢ, ಬಾಂಬೆ ಸ್ಕಾಟಿಷ್ ಸ್ಕೂಲ್ ಅಂಡ್ ಝೈವಿಸ್ ಕಾಲೇಜ್, ಮುಂಬೈ. ಅವರು ಓದಿದ್ದು ಎಲ್ಲಿ ಅಂದ್ರೆ ಸ್ಕೇರ್ಡ್ ಹಾರ್ಟ್ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಚಂಡೀಗಢಲ್ಲಿ ಆ ಸ್ಕೂಲಲ್ಲಿ ಕಲ್ತಾರೆ. ಆಮೇಲೆ ಸ್ಕಾಟಿಷ್ ಸ್ಕೂಲ್ ಬಾಂಬೆ, ಅದಾದ್ಮೇಲೆ ಝೈವಿಸ್ ಕಾಲೇಜ್, ಮುಂಬೈ. ನೀರಜಾ ಬಾನೋಟ್ joined Pan Am Airlines in 1986. She was the senior flight purser on the ill-fated Pan Am Flight 73. This flight was hijacked by 4 heavily armed terrorists after it landed in Karachi at 5 a.m. from Mumbai. PA-73 was en route to Frankfurt and onward to New York City. Neeraja alerted the cockpit crew about the hijack. As the plane was on the tarmac, the 3-member cockpit crew of pilot, co-pilot and flight engineer were able to flee from the aircraft. Neeraja, being the most senior cabin crew member on board, took charge. ನೀರಜಾ ಬಾನೋಟ್ ಅವರು ಪ್ಯಾನ್ ಏಮ್ ಏರ್ಲೈನ್ಸ್ ಅಲ್ಲಿ ಸೇವೆಗೆ ಸೇರಿದ್ದು 1986ರಲ್ಲಿ.
She was the senior flight pursuer on the ill-fated Pan Am Flight 73. ಅತ್ಯಂತ ಕೆಟ್ಟದಾಗಿ ವಿನಾಶಕ್ಕೆ ಒಳಗಾದ ವಿಮಾನದಲ್ಲಿ ಇವರು ಗಗನಸಖಿಯಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ದಿಸ್ ಫ್ಲೈಟ್ ವಾಸ್ ಹೈಜಾಕ್ಡ್ ಬೈ 4 ಹೆವಿಲಿ ಆರ್ಮ್ಡ್ ಟೆರರಿಸ್ಟ್ ಆಫ್ಟರ್ ಇಟ್ ಲ್ಯಾಂಡೆಡ್ ಇನ್ ಕರಾಚಿ ಅಟ್ 5 AM ಫ್ರಮ್ ಮುಂಬೈ. ಏನಾಗಿತ್ತಂದರೆ 1986ರಲ್ಲಿ ಆ ವಿಮಾನ ಅವರಿದ್ದಂಥ ಫ್ಲೈಟ್ ಪ್ಯಾನ್ AM ಫ್ಲೈಟ್ 73 ಆ ವಿಮಾನ ಹೈಜಾಕ್ ಮಾಡಲಾಗ್ತದೆ, ಅಂದರೆ ವಿಮಾನ ಅಪಹರಣ ಆಗುತ್ತೆ. ಬೈ 4 ಹೆವಿಲಿ ಆರ್ಮ್ಡ್ ಟೆರರಿಸ್ಟ್, ಅದನ್ನು ಅಟ್ಯಾಕ್ ಮಾಡಿದಂಥ ಟೆರರಿಸ್ಟ್ ಕೂಡ ಬಹಳ ಸದೃಢವಾಗಿರ್ತಾರೆ. ಅದು ಯಾವಾಗ ಅಂದ್ರೆ ಆಫ್ಟರ್ ಇಟ್ ಲ್ಯಾಂಡೆಡ್ ಇನ್ ಕರಾಚಿ, ಬೆಳಗಿನ ಜಾವ 5 ಗಂಟೆಗೆ ಅದು ಕರಾಚಿ ಲ್ಯಾಂಡ್ ಆದಾಗ, ಮುಂಬೈಯಿಂದ ಕರಾಚಿಗೆ ಲ್ಯಾಂಡ್ ಆದಾಗ ವಿಮಾನ ಅಪಹರಣ ಉಂಟಾಗಿರ್ತದೆ. ಪ್ಯಾನ್ AM 73 ವಾಸ್ ಎನ್ರೋಡ್ ಟು ಫ್ರಾಂಕ್ಫರ್ಟ್ ಆ್ಯಂಡ್ ಆನ್ವರ್ಡ್ ಟು ನ್ಯೂಯಾರ್ಕ್ ಸಿಟಿ. ಯಾವಾಗ ಆ ವಿಮಾನ ಫ್ರಾಂಕ್ಫರ್ಟಿಂದ ನ್ಯೂಯಾರ್ಕ್ ಸಿಟಿ ಕಡೆಗೆ ಹೋಗುತ್ತೆ, ಆವಾಗ ನೀರಜಾ ಅಲರ್ಟೆಡ್ ದ ಕಾಕ್ಪಿಟ್ ಕ್ರೀವ್ ಅಬೌಟ್ ದ ಹೈಜಾಕ್. ಅವರಿಗೆ ಗೊತ್ತಾಗುತ್ತೆ ವಿಮಾನದ ದಾರಿ ಯಾವಾಗ ಬದಲಾಗುತ್ತೆ, ಆವಾಗ ನೀರಜಾ ಬಾನೋಟ್ ಅವರಿಗೆ ಇದ್ರ ಬಗ್ಗೆ ಕಲ್ಪನೆ ಮೂಡುತ್ತೆ. ಅವ್ರು ಅಲರ್ಟ್ ಆಗ್ತಾರೆ ಮತ್ತು ಅವರು ಕಾಕ್ಪಿಟ್ ಕ್ರೀವ್ ಅಬೌಟ್ ದ ಹೈಜಾಕ್ ಅವರಿಗೆ ಅಲ್ಲಿ ಹೋಗಿ ಹೇಳ್ತಾರೆ. ಅಂದರೆ ಆ ಕಂಪಾರ್ಟ್ಮೆಂಟಲ್ಲಿ ಇರುವಂತಹ ಎಲ್ಲ ಸಿಬ್ಬಂದಿಯವರಿಗೆ ಕೂಡ ಈ ಹೈಜಾಕ್ ಬಗ್ಗೆ ನೀರಜಾ ಬಾನೋಟ್ ಅವರು ಮಾಹಿತಿಯನ್ನು ನೀಡ್ತಾರೆ. ಆಸ್ ದ ಪ್ಲೇನ್ ವಾಸ್ ಆನ್ ದ ಟ್ರಾಮ್ಯಾಕ್, ಯಾವಾಗ ವಿಮಾನ ಓಡ್ತಾ ಇರುತ್ತೆ ಅದೇ ಸಂದರ್ಭದಲ್ಲಿ ದ 3 ಮೆಂಬರ್ಸ್ ಕಾಕ್ಪಿಟ್ ಕ್ರೀವ್ ಆಫ್ ಪೈಲಟ್, ಕೋ-ಪೈಲಟ್ ಆ್ಯಂಡ್ ದ ಫ್ಲೈಟ್ ಎಂಜಿನಿಯರ್ ವರ್ ಏಬಲ್ ಟು ಫ್ಲೀ ಫ್ರಮ್ ದ ಏರ್ಕ್ರಾಫ್ಟ್. ಅದು ಚಲಿಸ್ತಿರುವಂಥ ಸಂದರ್ಭದಲ್ಲೇ ಕೂಡ ಅವ್ರು 3 ಜನ ಕೂಡ, ಒಬ್ಬರು ಕಾಕ್ಪಿಟ್ ಕ್ರೀವ್ ಆಫ್ ಪೈಲಟ್ ಒಬ್ಬರು, ಮತ್ತು ಕೋ-ಪೈಲಟ್ ಒಬ್ಬರು, ಮತ್ತು ಫ್ಲೈಟ್ ಎಂಜಿನಿಯರ್ ಒಬ್ಬರು, 3 ಜನ ಕೂಡ ಆ ವಿಮಾನದಿಂದ ಹಾರ್ಕೊಂಡ್ಬಿಡ್ತಾರೆ. ನೀರಜಾ ಒಬ್ಬರೇ ಅಲ್ಲಿ ಸೀನಿಯರ್ ಕ್ಯಾಬಿನ್ ಕ್ರೀವ್ ಮೆಂಬರ್ ಆಗಿ ಅದ ಜವಾಬ್ದಾರಿಯನ್ನು ತಗೊಂಡು ಅವರೊಬ್ಬರು ಮಾತ್ರ ಅಲ್ಲಿ ನಿಂತ್ಕೋತಾರೆ. The hijackers immediately shot dead the passengers who identified himself to the terrorist as an American. The terrorist wanted to identify the Americans, so they instructed Neeraja to collect the passports of all the passengers. Neeraja and the other attendants under her charge hid the passports of the 40 Americans on board. ದ ಹೈಜಾಕರ್ಸ್ ಇಮಿಡಿಯೇಟ್ಲಿ ಶಾಟ್ ಡೆಡ್ ದ ಪ್ಯಾಸೆಂಜರ್. ಆ ಹೈಜಾಕರ್ಸು ವಿಮಾನ ಅಪಹರಣ ಮಾಡಿದಂಥ ಸಮಯದಲ್ಲಿ ಪ್ರಯಾಣಿಕರನ್ನು ಶೂಟ್ ಮಾಡಿ ಸಾಯಿಸುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಅವ್ರ ಕಣ್ಣಿಗೆ ಯಾರು ಅಮೇರಿಕನ್ಸ್ ಥರ ಕಾಣ್ತಾರೆ ಆ ಎಲ್ಲ ಪ್ರಯಾಣಿಕರನ್ನು ಕೂಡ ಅವರು ಕೊಲ್ತಾ ಹೋಗ್ತಾರೆ. ಆದರೆ ಅವರಿಗೆ ಇದರಲ್ಲಿ ಆ ವಿಮಾನದಲ್ಲಿ ಇದ್ದಂಥವರಲ್ಲಿ ಯಾರು ಅಮೇರಿಕನ್ಸು ಅಂತ ಗುರುತಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಆ ವಿಮಾನದಲ್ಲಿ ಇದ್ದಂತಹ ನೀರಜಾ ಬಾನೋಟ್ ಅವ್ರಿಗೆ ಮತ್ತು ಇತರೆ ಅವರ ಗಗನಸಖಿಯರಿಗೆ ಅವರು ಒಂದು ಸೂಚನೆಯನ್ನು ಮಾಡ್ತಾರೆ. ಎಲ್ಲ ಆ ವಿಮಾನದಲ್ಲಿ ಚಲಿಸುತ್ತಿರುವಂತಹ ಎಲ್ಲ ಅಮೇರಿಕನ್ಸ್ದು ಪಾಸ್ಪೋರ್ಟನ್ನು ಕಲೆಕ್ಟ್ ಮಾಡ್ರಿ ಅನ್ನುವಂತಹ ಸೂಚನೆಯನ್ನು ಕೊಡ್ತಾರೆ. ಆದರೆ ನೀರಜಾ ಬಾನೋಟು ಮತ್ತು ಬೇರೆ ಅಟೆಂಡರ್ಸ್ ಯಾರು ಅವ್ರ ಕೈ ಕೆಳಗಡೆ, ಅವ್ರ ಚಾರ್ಜ್ ಕೆಳಗಡೆ ಕೆಲಸ ಮಾಡ್ತಿದ್ರು, ಅವರೆಲ್ಲ ಕೂಡ 40 ಜನ ಅಮೇರಿಕನ್ಸ್ದು ಪಾಸ್ಪೋರ್ಟನ್ನು ಅವರು ಮುಚ್ಚಿಡ್ತಾರೆ ಅವರಿಂದ ಕಾಪಾಡಲಿಕ್ಕೋಸ್ಕರ. ಆಫ್ಟರ್ 17 hours, the hijackers opened fire and set off explosives. Neeraja opened the emergency door and helped a number of passengers to escape. She did not herself escape. She died while shielding 3 children from a hail of bullets. Neeraja was recognized internationally as the heroine of the hijack. She is the youngest recipient of the Ashoka Chakra, India's highest civilian award for bravery. ಆಫ್ಟರ್ 17 hours, ಆ ವಿಮಾನ ಅಪಹರಣ ಅಟ್ಯಾಕ್ ಆದಮೇಲೆ 17 ತಾಸುಗಳ ನಂತರ ಏನಾಕತ್ತಂದ್ರೆ ಆ ಹೈಜಾಕರ್ಸ್ ಏನು ಮಾಡ್ತಾರಂದರೆ ಓಪನ್ಡ್ ಫೈರ್, ಅವರು ಫೈರನ್ನು ಓಪನ್ ಮಾಡ್ತಾರೆ, ಅಂದರೆ ಬೆಂಕಿಯನ್ನು ಸೆಟ್ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ಸ್ ಅಂದ್ರಲ್ಲೇ ಬಾಂಬ್ಗಳನ್ನೆಲ್ಲ ಸೆಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆವಾಗ ನೀರಜಾ ಅವರು ಅದರಲ್ಲಿ ಇದ್ದಂಥ ಪ್ರಯಾಣಿಕರನ್ನ ಉಳಿಸ್ಲಿಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅವರು ತುರ್ತು ನಿರ್ಗಮನವನ್ನು ಓಪನ್ ಮಾಡ್ತಾರೆ. ಎಮರ್ಜೆನ್ಸಿ ಡೋರ್ನ ಓಪನ್ ಮಾಡಿ ಅವ್ರಿಗೆ ಎಷ್ಟು ಜನಕ್ಕೆ ಸಾಧ್ಯ ಅಷ್ಟು ಜನ ಪ್ರಯಾಣಿಕರನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ತಮ್ಮಷ್ಟಕ್ಕೆ ತಾವು ಅಲ್ಲಿಂದ ಎಸ್ಕೇಪ್ ಆಗುವಂಥ ಪ್ರಯತ್ನವನ್ನು ಮಾಡೋದಿಲ್ಲ. ಅದ್ರ ಬದಲಾಗಿ ಎಲ್ಲ ಪ್ರಯಾಣಿಕರಿಗೂ ಸಹಾಯವನ್ನು ಮಾಡಿ ಕೊನೆಗೆ ಅವರು ಸುರಕ್ಷಿತ ವಿಮಾನ ಅಪಹರಣಕಾರರು ಮಾಡ್ತಿದ್ದಂತಹ ಆ ಬುಲೆಟ್ ದಾಳಿಯಿಂದ 3 ಮಕ್ಕಳನ್ನು ಅವರು ಸೇವ್ ಮಾಡ್ಲಿಕ್ಕೆ ಹೋಗಿ ಅವರನ್ನು ಉಳಿಸ್ಲಿಕ್ಕೆ ಹೋಗಿ ತಮ್ಮ ಜೀವವನ್ನು ಅವರು ಹತ್ಯೆ ಮಾಡ್ಕೋತಾರೆ. ಅದಕ್ಕೆ ಅವರಿಗೆ
ಇಂಟರ್ನ್ಯಾಷನಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಗುರುತಿಸಲ್ಪಡ್ತಾರೆ. ದ ಹೀರೋಯಿನ್ ಆಫ್ ದ ಹೈಜಾಕ್ ಅಂತ ಹೇಳಿ ಅವರು ಗುರುತಿಸಲ್ಪಡ್ತಾರೆ. ಆದ್ರಿಂದನೇ ಅವರಿಗೆ ಭಾರತದ ವತಿಯಿಂದ ದ ಅಶೋಕ ಚಕ್ರ ಅನ್ನುವಂತಹ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಗೌರವಿಸಲಾಗ್ತೈತಿ. ಅಶೋಕ ಚಕ್ರ ಪ್ರಶಸ್ತಿಯನ್ನ ಧೈರ್ಯ ಮತ್ತು ಸಾಹಸಕ್ಕೆ ಕೊಡಲಾಗ್ತೈತಿ. ಅದನ್ನ ಪಡ್ಕೊಂಡಂತ ಅತ್ಯಂತ ಚಿಕ್ಕ ವಯಸ್ಸಿನ ಮಹಿಳೆ ನೀರಜಾ ಬಾನೋಟ್ ಅವರು ಆಗಿರ್ತಾರೆ. ಅಶೋಕ ಚಕ್ರ citation. Her loyalties to the passengers of the aircraft in distress will forever be a lasting tribute to the finest qualities of the human spirit. ಹರ್ ಲಾಯಲಿಟೀಸ್ ಅಂದರೆ ಅವರ ನಿಯತ್ತು, ಪ್ರಯಾಣಿಕರಿಗಾಗಿ ಅವರು ತೋರಿಸಿದಂತಹ ನಿಯತ್ತು, ಅವರ ವೃತ್ತಿಗೆ ಅವರು ತೋರಿಸಿದಂತಹ ನಿಯತ್ತು, ಅದು ಅಂತ ದುಃಖದ ಸಂದರ್ಭದಲ್ಲಿ ಅಂತಹ ಗಂಭೀರ ಸಂದರ್ಭದಲ್ಲಿ ಅವರು ಪ್ಯಾಸೆಂಜರ್ಸ್ಗೆ ಅಂದರೆ ಪ್ರಯಾಣಿಕರಿಗೆ ಮಾಡಿದಂತಹ ಸಹಾಯಕ್ಕೆ ಧನ್ಯವಾದ. ಅದು ಫಾರ್ ಎವರ್ ಬಿ ಅ ಲಾಸ್ಟಿಂಗ್ ಟ್ರಿಬ್ಯೂಟ್ ಟು ದ ಫೈನೆಸ್ಟ್ ಕ್ವಾಲಿಟೀಸ್ ಆಫ್ ದ ಹ್ಯೂಮನ್ ಸ್ಪಿರಿಟ್. ಮಾನವೀಯತೆಗೆ ಅವರು ತೋರಿಸಿದಂತಹ ಗೌರವಕ್ಕೆ ಭಾರತ ಅವರಿಗೆ ಕೊಟ್ಟಂತಹ ಗೌರವ ಅಶೋಕ ಚಕ್ರ.